ವೆಲ್ಕಮ್ ಬ್ಯಾಕ್ ಟು ರಂಜಿನಿ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಹೇಳಿ. ಸೊ ಮೀಶೋ ಅಫಿಲಿಯೇಟ್ ಮಾರ್ಕೆಟಿಂಗ್ ಕುರಿತಾಗಿ ತುಂಬಾ ಕ್ವಶನ್ಸ್ನ ಕೇಳಿದ್ದಾರೆ ಎಲ್ಲರೂ ಕೂಡ. ಸೊ ಈ ಒಂದು ವಿಡಿಯೋದಲ್ಲಿ ನಿಮಗೆ ಕ್ಲಾರಿಟಿನ ಕೊಡ್ತೀನಿ. ಹಾಗೆಯೇ ಅಫಿಲಿಯೇಟ್ ಮಾರ್ಕೆಟಿಂಗಲ್ಲಿ ಇನ್ಕಮ್ ಜಾಸ್ತಿ ಆಗಬೇಕು ಅಂತಂದರೆ ನೀವು ಕೆಲವೊಂದಷ್ಟು ಟಿಪ್ಸ್ನ ಫಾಲೋ ಮಾಡಬೇಕಾಗತ್ತೆ. ಅದೇನೇನೆಲ್ಲ ಟಿಪ್ಸ್ ಅಂತ ಹೇಳ್ಬಿಟ್ಟು ನಾನು ಕ್ಲಿಯರಾಗಿ ಹೇಳ್ಕೊಡ್ತೀನಿ. ಓಕೆನಾ? ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಮೊದಲನೇದಾಗಿ ಮೀಶೋ ಅಫಿಲಿಯೇಟ್ ಮಾರ್ಕೆಟಿಂಗ್ ಸ್ಟಾರ್ಟ್ ಮಾಡಿದ್ದಾದ ಮೇಲೆ ನೀವು ಒಂದೋ ಎರಡೋ ವಿಡಿಯೋನ ಹಾಕಿ ಸ್ಟಾಪ್ ಮಾಡೋ ಹಾಗಿಲ್ಲ. ಯಾಕೆ ಅಂತಂದರೆ ಮಕ್ಕಳು ಹುಟ್ಟಿದಾಗೇ ಯಾರೂ ಕೂಡ ದೊಡ್ಡವರಾಗೋದಿಲ್ಲ. ಅವ್ರಿಗೆ ಲಾಲನೆ ಪಾಲನೆ ಬೇಕಾಗತ್ತೆ. ಅದೇ ಥರ ಯಾವುದೇ ಒಂದು ವರ್ಕನ್ನು ನಾವು ಸ್ಟಾರ್ಟ್ ಆದಮೇಲೆ ಸ್ವಲ್ಪ ಪೇಷನ್ಸಿಂದ ವೆಯ್ಟ್ ಮಾಡಬೇಕಾಗುತ್ತೆ. ವಿಡಿಯೋ ಮೇಲೆ ವಿಡಿಯೋ ಹಾಕ್ತಾನೆ ಹೋಗಿ. ಓಕೆನಾ? ಒಂದಲ್ಲ ಒಂದು ವಿಡಿಯೋ ಕ್ಲಿಕ್ ಆಗುತ್ತೆ. ಓಕೆನಾ? 1, 2 ಇಲ್ಲ 10, 15 ಹಾಕ್ಬಿಟ್ಟು ಸ್ಟಾಪ್ ಮಾಡೋದು ಅಲ್ಲ. ಓಕೆನಾ? ಸೊ ವೀಡಿಯೋಸ್ ಆಗ್ತಾ ಇರಬೇಕು, ಕನ್ಸಿಸ್ಟೆನ್ಸಿನ ಮೇಂಟೈನ್ ಮಾಡಿಕೊಳ್ಬೇಕು. ಆವಾಗ ಒಂದಲ್ಲ ಒಂದು ವಿಡಿಯೋ ಸಾಕು ನಿಮ್ಮ ಇನ್ಕಮ್ನ ಎಲ್ಲಿಗೋ ತೊಗೊಂಡು ಹೋಗುತ್ತೆ. ಓಕೆನಾ? ಸೊ ಅದು ಮೇಯ್ನ್ ಪೇಷನ್ಸ್ ಇರಬೇಕಾಗತ್ತೆ. ಕನ್ಸಿಸ್ಟೆನ್ಸಿನ ನೀವು ಮೇಂಟೈನ್ ಮಾಡಲೇಬೇಕಾಗುತ್ತೆ. 1, 2 ವಿಡಿಯೋ ಹಾಕಿಬಿಟ್ಟು ಇನ್ಕಮ್ ಬರುತ್ತೋ ಬರಲ್ವೋ ನೋಡೋಣ ಆ ಥರ ಮಾಡಿದ್ರೆ ಖಂಡಿತವಾಗ್ಲೂ ನಿಮ್ಮ ಅಫಿಲಿಯೇಟ್ ಮಾರ್ಕೆಟಿಂಗ್ ಕ್ಲಿಕ್ ಆಗೋದಿಲ್ಲ. ನೀವು ಸ್ಟಾರ್ಟ್ ಮಾಡಿದ್ದೀರಾ ಅಂತ ಅಂದಮೇಲೆ ಹಾಕ್ತಾ ಹೋಗಿ. ಒಂದಲ್ಲ ಒಂದು ವಿಡಿಯೋ ಚೆನ್ನಾಗಿ ವೈರಲ್ ಆಗತ್ತೆ. ಓಕೆನಾ? ಅದು ಮೇಯ್ನು. ಮತ್ತು ನೆಕ್ಸ್ಟ್ ಏನು ಅಂತಂದರೆ ಈಗ ನಿಮ್ಮ ಇನ್ಕಮ್ನ ಜಾಸ್ತಿ ಮಾಡ್ಕೊಳ್ಳೋದಕ್ಕೆ ಅಥವಾ ನಿಮ್ಮ ವಿಡಿಯೋ ವೈರಲ್ ಆಗಬೇಕು, ನೀವು ಪ್ರಮೋಟ್ ಮಾಡಿರೋಂಥ ಪ್ರಾಡಕ್ಟ್ನ ಪರ್ಚೇಸ್ ಮಾಡಬೇಕು ಅಂತಂದರೆ ಮೇಯ್ನ್ಲಿ ನೀವು ಟ್ರೆಂಡಿಂಗಲ್ಲಿ ಯಾವ ಒಂದು ಪ್ರಾಡಕ್ಟ್ ಇರುತ್ತೆ ಆ ಪ್ರಾಡಕ್ಟ್ಗಳ ಬಗ್ಗೆ ಹೆಚ್ಚಾಗಿ ವಿಡಿಯೋನ ಮಾಡಬೇಕು. ಸೊ ನೀವು ಇನ್ಸ್ಟಾಗ್ರಾಮಲ್ಲಿ ಸರ್ಚ್ ಮಾಡಿ. ಓಕೆನಾ? ಮೀಶೋ ವೈರಲ್ ವಿಡಿಯೋಸ್ ಈ ಥರ ಎಲ್ಲ ಸರ್ಚ್ ಮಾಡಿದಾಗ ನಿಮಗೆ ಒಂದಷ್ಟು ವಿಡಿಯೋಸ್ ಬರುತ್ತೆ. ಟ್ರೆಂಡಿಂಗಲ್ಲಿ ತುಂಬ ಒಂದೊಂದು ಪ್ರಾಡಕ್ಟ್ಗಳು ಓಡ್ತಾ ಇರುತ್ತೆ. ಅಂತಹ ಪ್ರಾಡಕ್ಟ್ನ ನೀವು ಅವ್ರು ಯಾವ ಥರ ಅಂದರೆ ಈಗ ಚೆನ್ನಾಗಿ ವ್ಯೂಸ್ ಬಂದಿರೋಂಥ ವೀಡಿಯೋನ ಯಾವ ರೀತಿಯಾಗಿ ಮಾಡಿದ್ದಾರೆ ಅದನ್ನು ಅನಲೈಸ್ ಮಾಡ್ಕೊಳ್ಳಿ. ಪ್ರಾಡಕ್ಟ್ನ ಯಾವ ರೀತಿಯಾಗಿ ತೋರಿಸಿದ್ದಾರೆ, ಯಾವ ರೀತಿಯಾಗಿ ಮಾತಾಡಿದ್ದಾರೆ ಅದನ್ನೆಲ್ಲನೂ ಕೂಡ ಅನಲೈಸ್ ಮಾಡ್ಕೊಳ್ಳಿ. ಸೊ ನೀವು ನಿಮ್ಮ ವಿಡಿಯೋದಲ್ಲಿ ಸೇಮ್ ಕಾಪಿ ಮಾಡಬೇಡಿ. ಓಕೆನಾ? ಅಥವಾ ಅದೇ ವಿಡಿಯೋನ ತಂದುಬಿಟ್ಟು ನೀವು ಡೌನ್ಲೋಡ್ ಮಾಡಿ ಹಾಕ್ಕೊಳ್ಳೋ ಥರದ್ದು ಅದೆಲ್ಲ ಮಾಡೋ ಹಾಗಿಲ್ಲ. ಓಕೆನಾ? ನೀವು ಅದನ್ನು ಅನಲೈಸ್ ಮಾಡಿಕೊಂಡು ನಿಮ್ಮದೇ ಆದಂತಹ ಶೈಲಿನಲ್ಲಿ ನೀವು ಆ ಒಂದು ಪ್ರಾಡಕ್ಟ್ನ ಪ್ರಮೋಟ್ ಮಾಡ್ತಾ ಹೋಗಿ. ಸೊ ಆಗ ಟ್ರೆಂಡಿಂಗಲ್ಲಿರುವಂತಹ ಪ್ರಾಡಕ್ಟ್ಗಳು ಪ್ರಮೋಟ್ ಮಾಡಿದಾಗ ಅವು ವೈರಲ್ ಆಗುತ್ತೆ. ಹಾಗೆಯೇ ಪ್ರಾಡಕ್ಟ್ಸ್ನ ಬೈ ಕೂಡ ಮಾಡ್ಕೊತಾರೆ. ಓಕೆನಾ? ನೆಕ್ಸ್ಟ್ ಇನ್ನೊಂದು ಏನಂತ ಅಂದರೆ ಈಗ ಸೀಸನ್ ವೈಸು ಅದೆಲ್ಲನೂ ಕೂಡ ನೀವು ನೋಡಬೇಕಾಗತ್ತೆ. ಫಾರ್ ಎಕ್ಸಾಂಪಲ್ ಈಗ ರೈನಿ ಸೀಸನ್ ಇದೆ ಅಂತ ಅಂದರೆ ಹೆಚ್ಚಾಗಿ ಯಾವ ಥರ ಈಗ ರೈನ್ ಕೋಟ್ ಆಗಿರ್ಬೋದು, ಅಂಬ್ರೆಲಾ ಆ ಥರ ಪ್ರಾಡಕ್ಟ್ಗಳು, ಚಳಿಗಾಲ ಆಗಿದ್ದರೆ ಸ್ವೆಟರ್ಸು, ಹುಡ್ಡೀಸು ಆ ಥರ ಪ್ರಾಡಕ್ಟ್ಗಳು. ಸೊ ಸೀಸನ್ ವೈಸು ಟ್ರೆಂಡಿಂಗಲ್ಲಿ ಯಾವುದಿರುತ್ತೆ ಆ ಪ್ರಾಡಕ್ಟ್ಗಳನ್ನ ನೀವು ಪ್ರಮೋಟ್ ಮಾಡ್ತಾ ಹೋಗಿ. ಸೊ ಇದು ಮೇಯ್ನು. ಇನ್ನೊಂದೇನಂತ ಅಂದರೆ ನೀವು ಈಗ ಅಫಿಲಿಯೇಟ್ ಮಾರ್ಕೆಟಿಂಗ್ ಮಾಡ್ತಾ ಇದ್ದೀರಾ ಅಂತಂದರೆ ಇನ್ಸ್ಟಾಗ್ರಾಮ್ ಬಂದು ಒಳ್ಳೆ ಪ್ಲ್ಯಾಟ್ಫಾರ್ಮ್. ಓಕೆನಾ? ಎಲ್ಲ ಪ್ಲ್ಯಾಟ್ಫಾರ್ಮ್ಗಿಂತ ಇನ್ಸ್ಟಾಗ್ರಾಮ್ ಒಳ್ಳೆ ಪ್ಲ್ಯಾಟ್ಫಾರ್ಮ್. ಹಾಗಂತ ಬರೀ ಇನ್ಸ್ಟಾಗ್ರಾಮಿಗಷ್ಟೇ ಸ್ಟಿಕ್ ಆನ್ ಆದರೆ ಸೊ ನಿಮ್ಮ ಇನ್ಕಮ್ ಕಡಿಮೆ ಆಗುತ್ತೆ. ನೀವು ಇನ್ಸ್ಟಾಗ್ರಾಮ್ ಜೊತೆಗೆ ಯೂಟ್ಯೂಬ್, ಫೇಸ್ಬುಕ್ ಹಾಗೆ ವಾಟ್ಸಪ್ ಎಲ್ಲ ಪ್ಲ್ಯಾಟ್ಫಾರ್ಮಲ್ಲೂ ಒಂದೇ ಸಿಂಗಲ್ ವಿಡಿಯೋ, ನೀವು ಅದಕ್ಕೆ ಅಂತ ಸಪ್ರೇಟಾಗಿ ವಿಡಿಯೋ ಮಾಡೋವಂಥ ಅವಶ್ಯಕತೆ ಇಲ್ಲ. ನೀವು ಇನ್ಸ್ಟಾಗ್ರಾಮಲ್ಲಿ ಏನು ವಿಡಿಯೋ ಮಾಡಿರ್ತೀರ ಇನ್ಸ್ಟಾಗ್ರಾಮಿಗೆ ಅಪ್ಲೋಡ್ ಮಾಡೋದಕ್ಕೆ ಸೇಮ್ ವಿಡಿಯೋನ ಯೂಟ್ಯೂಬಲ್ಲಿ ಕೂಡ ಅಪ್ಲೋಡ್ ಮಾಡ್ಬೋದು, ಹಾಗೆ ಫೇಸ್ಬುಕ್ಕಲ್ಲಿ ಕೂಡ ಅಪ್ಲೋಡ್ ಮಾಡ್ಬೋದು, ಹಾಗೆಯೇ ವ್ಯಾಟ್ಸಪ್ ಕೂಡ ಹಾಕ್ಕೊಳ್ಬೋದು. ಹಾಗಾಗಿ ಈ 4 ಪ್ಲ್ಯಾಟ್ಫಾರ್ಮ್ನ ಬಳಸ್ಕೊಳೋದ್ರಿಂದ ನಿಮ್ಮ ಇನ್ಕಮ್ ಅಲ್ಲೂ ಕೂಡ ಜಾಸ್ತಿ ಆಗ್ತಾ ಹೋಗುತ್ತೆ. ಏಕೆಂತಂದರೆ ಯೂಟ್ಯೂಬ್ನ ಹೆಚ್ಚಿಗೆ ನೋಡೋವಂಥ ಆಡಿಯನ್ಸ್ ಬೇರೆ ಇರ್ತಾರೆ, ಇನ್ಸ್ಟಾಗ್ರಾಮ್ನ ಯೂಸ್ ಮಾಡೋವಂಥ ಆಡಿಯನ್ಸ್ ಬೇರೆ ಇರ್ತಾರೆ. ಹಾಗಾಗಿ ಎರಡೂ ಸೈಡು ನಿಮಗೆ ಇನ್ಕಮ್ ಬರ್ತಾ ಹೋಗುತ್ತೆ. ನಿಮಗೆ ಯೂಟ್ಯೂಬಲ್ಲಿ ಅಥವಾ ಫೇಸ್ಬುಕ್ಕಲ್ಲಿ ಯಾವ ರೀತಿಯಾಗಿ
ವಿಡಿಯೋನ ಅಪ್ಲೋಡ್ ಮಾಡೋದು, ಅಫಿಲಿಯೇಟ್ ಲಿಂಕ್ನ ಕ್ರಿಯೇಟ್ ಮಾಡೋದು ಅಂತ ಗೊತ್ತಿಲ್ಲ ಅಂತಂದರೆ ನನಗೆ ಕಮೆಂಟ್ ಹಾಕಿ, ನಾನು ಅದ್ರ ಬಗ್ಗೆ ಇನ್ನೊಂದು ವಿಡಿಯೋ ಮಾಡ್ತೀನಿ. ಯಾವ ರೀತಿಯಾಗಿ ಯೂಟ್ಯೂಬಲ್ಲಾಗಲಿ ಅಥವಾ ಫೇಸ್ಬುಕ್ಕಲ್ಲಾಗಲಿ ನಿಮ್ಮ ವಿಡಿಯೋನ ಶೇರ್ ಮಾಡಿಬಿಟ್ಟು ಅಫಿಲಿಯೇಟ್ ಲಿಂಕ್ನ ಹಾಕೋದು ಅಂತ ಹೇಳ್ಬಿಟ್ಟು ವಿಡಿಯೋ ಮಾಡ್ತೀನಿ. ಓಕೆನಾ, ಇದು ಒಂದು ಮೇನು. ನೆಕ್ಸ್ಟು, ನೀವು ವೀಕ್ ಡೇಸಲ್ಲಿ ವಿಡಿಯೋನ ಮಾಡ್ತಾಯಿದ್ದೀರಾ ಅಂತಂದರೆ, ಸಂಜೆ ಟೈಮ್ ಅಪ್ಲೋಡ್ ಮಾಡ್ತಾಯಿದ್ದೀರಾ ಅಂತಂದರೆ 6 ಗಂಟೆಯಿಂದ 10 ಗಂಟೆ ಒಳಗಡೆ ಅಪ್ಲೋಡ್ ಮಾಡಿ. ಯಾಕೆ ಅಂತಂದರೆ ಅದು ಒಂಥರ ಫ್ರೀ ಟೈಮ್ ಥರ. ಓಕೆನಾ, ಈಗ 10 ಗಂಟೆ ಒಳಗೆ ಅಂತಂದರೆ ತುಂಬ ಜನ ನೋಡ್ತಾರೆ ವೀಡಿಯೋಸ್ನ, ಸೊ ವೈರಲ್ ಆಗೋಂಥ ಚಾನ್ಸಸ್ ಇರುತ್ತೆ. ನಾವು ವೀಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ಎಷ್ಟು ಕ್ಲಿಕ್ಸ್ ಇರುತ್ತೆ ಅದ್ರ ಮೇಲೆ ವೀಡಿಯೋ ವೈರಲ್ ಆಗೋವಂಥ ಚಾನ್ಸಸ್ ಇರುತ್ತೆ. ಸೊ ಟೈಮಿಂಗ್ಸ್ ಕೂಡ ತುಂಬಾ ಮ್ಯಾಟರ್ ಆಗುತ್ತೆ. ಓಕೆನಾ, ಯೂಟ್ಯೂಬಲ್ಲಾಗಿರ್ಬೋದು, ಇನ್ಸ್ಟಾಗ್ರಾಮಲ್ಲಾಗಿರ್ಬೋದು, ಅಥವಾ ಬೆಳಿಗ್ಗೆನೇ ಅಪ್ಲೋಡ್ ಮಾಡಿ, 9 ಗಂಟೆ ಒಳಗೆ ಅಪ್ಲೋಡ್ ಮಾಡಿ. ಮಧ್ಯಾಹ್ನ ಅಪ್ಲೋಡ್ ಮಾಡೋ ಹಾಗಿದ್ದರೆ 1 ಗಂಟೆಯಿಂದ 2 ಗಂಟೆ ಒಳಗಡೆ ಅಪ್ಲೋಡ್ ಮಾಡಿ. ನೆಕ್ಸ್ಟು ವೀಕೆಂಡಲ್ಲೇ ಟೈಮಿಂಗ್ಸ್ ಮತ್ತೆ ಚೇಂಜ್ ಆಗುತ್ತೆ. 9 ಗಂಟೆ ಮೇಲೆ ಒಂದು 8 ಗಂಟೆ 9 ಗಂಟೆ ನೈಟ್ ಒಳಗಡೆ ಅಪ್ಲೋಡ್ ಮಾಡಿ, ಆವಾಗ ವೀಡಿಯೋಸು ಚೆನ್ನಾಗಿ ಹೋಗುತ್ತೆ. ಸೊ ಈ ಥರ ಟೈಮಿಂಗ್ಸ್ನ ಕೂಡ ನೀವು ಫಾಲೋ ಮಾಡಬೇಕಾಗತ್ತೆ ನಿಮ್ಮ ವೀಡಿಯೋಸ್ನ ವೈರಲ್ ಮಾಡ್ಕೊಳೋದಕ್ಕೆ. ನೆಕ್ಸ್ಟ್ ಬಂದುಬಿಟ್ಟು ಅದೇ ಈ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡೋದು, ನಾನು ಇನ್ನೊಂದು ಸಪ್ರೇಟ್ ವಿಡಿಯೋ ಮಾಡ್ತೀನಿ ಯಾವ ರೀತಿಯಾಗಿ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಬೇಕು ಏನು ಅಂತ ಹೇಳಿಬಿಟ್ಟು. ಇಲ್ಲ ಅಂತಂದರೆ ನಾನು ಶಾರ್ಟ್ಸ್ನ ಯಾವ ರೀತಿಯಾಗಿ ಅಪ್ಲೋಡ್ ಮಾಡಬೇಕು ಅಂತ ಹೇಳಿಬಿಟ್ಟು ಈಗಾಗಲೇ ವಿಡಿಯೋನ ಮಾಡಿದ್ದೀನಿ. ಅದನ್ನು ನೋಡಿದ್ರೂ ಕೂಡ ನೀವು ವಿಡಿಯೋನ ಯಾವ ರೀತಿಯಾಗಿ ಅಪ್ಲೋಡ್ ಮಾಡೋದು ಅಂತ ಗೊತ್ತಾಗುತ್ತೆ. ಸೊ ಅದರಿಂದ ಅಫಿಲಿಯೇಟ್ ಲಿಂಕ್ನ ಕ್ರಿಯೇಟ್ ಮಾಡ್ಕೊಳ್ಬೋದು. ಅದನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತೀನಿ. ಓಕೆನಾ, ಸೊ ಇದಿಷ್ಟು ಪಾಯಿಂಟ್ಸು ನಿಮಗೆ ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಯಾವ ರೀತಿಯಾಗಿ ಅಫಿಲಿಯೇಟ್ ಮಾರ್ಕೆಟಿಂಗ್ನ ಪ್ರಮೋಟ್ ಮಾಡ್ಕೊಳ್ಳೋದು ಅಥವಾ ಇನ್ಕಮ್ನ ಜಾಸ್ತಿ ಮಾಡ್ಕೊಳ್ಳೋದು ಅಂತ. ಕನ್ಸಿಸ್ಟೆನ್ಸಿ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಒಂದು ದಿನಕ್ಕೆ ಒಂದು ವೀಡಿಯೋ ನಿಮ್ಮ ಒಂದು ಟೈಮಿಂಗ್ಸ್ನ ನೋಡಿಕೊಂಡು ಒಂದು ದಿನಕ್ಕೆ ಒಂದು ವೀಡಿಯೋ ಇಲ್ಲಾಂದರೆ 2ರಿಂದ 3 ವೀಡಿಯೋ ಅಪ್ಲೋಡ್ ಮಾಡಲೇಬೇಕು. ಓಕೆನಾ, ಯಾಕೆಂದರೆ ಇದು ನಾವು ಶಾರ್ಟ್ಸ್ ಥರ ಮಾಡೋದ್ರಿಂದ ಅಷ್ಟು ಟೈಮಿಂಗ್ಸ್ ಬೇಕಾಗಿಲ್ಲ. ಹಾಗಾಗಿ ಕನಿಷ್ಠ ಅಂತಂದರೂ ಒಂದು ವೀಡಿಯೋ ಕಂಪಲ್ಸರಿ ಅಪ್ಲೋಡ್ ಮಾಡಲೇಬೇಕು. ಆವಾಗ ನೀವು ಎಷ್ಟು ಜಾಸ್ತಿ ವೀಡಿಯೋಸ್ನ ಅಪ್ಲೋಡ್ ಮಾಡ್ತೀರಾ ಅಷ್ಟು ಜಾಸ್ತಿ ಇನ್ಕಮ್ ಬರ್ತಾ ಹೋಗುತ್ತೆ. ಓಕೆನಾ, ಒಂದೇ ವೀಡಿಯೋಗೆ ಸ್ಟಿಕ್ ಆನ್ ಆದರೆ ಸೊ ಆ ಒಂದು ವೀಡಿಯೋ ಎಷ್ಟು ಜನಕ್ಕೆ ರೀಚ್ ಆಗೋದಕ್ಕೆ ಸಾಧ್ಯ ಅಲ್ವಾ. ಹೆಚ್ಚಾಗಿ ವೀಡಿಯೋ ಅಪ್ಲೋಡ್ ಮಾಡ್ತಾ ಇದ್ದೀರಾ ಅಂತಂದರೆ, ಈಗ ಇನ್ಸ್ಟಾಗ್ರಾಮಲ್ಲಿ ಅಪ್ಲೋಡ್ ಮಾಡ್ತಾಯಿದ್ರು ಅಂದರೆ ಇನ್ಸ್ಟಾಗ್ರಾಮ್ ಕೂಡ ನಿಮ್ಮ ವೀಡಿಯೋನ ಒಂದು ಸರಿ ಪ್ರಮೋಟ್ ಮಾಡುತ್ತೆ. ಇವರು ತುಂಬ ಆ್ಯಕ್ಟಿವ್ ಆಗಿದ್ದಾರೆ ಅಂತ ಹೇಳಿಬಿಟ್ಟು ನಿಮ್ಮ ವೀಡಿಯೋನ ಪ್ರಮೋಟ್ ಮಾಡುತ್ತೆ. ಎಲ್ಲ ಏನು ಕ್ರಿಯೇಟರ್ಸ್ನೂ ಕೂಡ ಇದೇ ರೀತಿ ಆಗುವಂಥದ್ದು. ಫಸ್ಟು ಎಲ್ಲರೂ ಕೂಡ ಝೀರೋಯಿಂದ ಸ್ಟಾರ್ಟ್ ಮಾಡ್ತಾರೆ. ಸೊ ನೆಕ್ಸ್ಟು ಎಲ್ಲಿಗೋ ಹೋಗಿ ರೀಚ್ ಆಗ್ತಾರೆ, ಅದನ್ನು ಮರಿಬಾರ್ದು. ಸೊ ಮೇಯ್ನ್ಲಿ ಇದನ್ನು ನೀವು ಫಾಲೋ ಮಾಡಿಕೊಂಡು ಹೋಗಬೇಕಾಗತ್ತೆ. ಓಕೆನಾ, 2ರಿಂದ 3 ವೀಡಿಯೋಸ್ನ ಆದಷ್ಟು ಹಾಕೋದಕ್ಕೆ ಟ್ರೈ ಮಾಡಿ. ಒಂದಿನ ಒಂದು 5ರಿಂದ 6 ಪ್ರಾಡಕ್ಟ್ನ ಪರ್ಚೇಸ್ ಮಾಡ್ಕೊಳ್ಳಿ. ಅದನ್ನು ಒಂದು ವೀಕ್ ಫುಲ್ಲು ವೀಡಿಯೋಸ್ನ ಅಪ್ಲೋಡ್ ಮಾಡ್ತಾ ಹೋಗಿ, ಆ ಥರ ಮಾಡ್ಕೊಳ್ಳಿ. ನೆಕ್ಸ್ಟ್ ಬಂದು ಈಗ ನಾವು ಹಾಕುವಂಥ ಕ್ಯಾಪ್ಷನ್ ಆಗಿರ್ಬೋದು ಅಥವಾ ಪ್ರಾಡಕ್ಟು ಡಿಸ್ಕ್ರಿಪ್ಷನ್ ಆಗಿರ್ಬೋದು, ಅದು ಕೂಡ ತುಂಬಾ ಮ್ಯಾಟರ್ ಆಗುತ್ತೆ. ಸೊ ನೀವು ಏನು ಹಾಕಬೇಕು ಪ್ರಾಡಕ್ಟ್ ಬಗ್ಗೆ ನನಗೆ ಗೊತ್ತಾಗ್ತಾ ಇಲ್ಲ ಅಂತಂದರೆ ನೀವು AI ಟೂಲ್ಸ್ನ ಯೂಸ್ ಮಾಡ್ಕೊಳ್ಳಿ. ChatGPT, ಜೆಮಿನಿ ಇದೆಲ್ಲನೂ ಕೂಡ ಯೂಸ್ ಮಾಡಿಕೊಂಡು ನೀವು ಮಾಡ್ಕೊಳ್ಬೋದು. ಸೊ ಅದರಲ್ಲಿ ಡಿಸ್ಕ್ರಿಪ್ಷನ್, ಹ್ಯಾಶ್ಟ್ಯಾಗ್ ಎಲ್ಲನೂ ಕೂಡ ಬರುತ್ತೆ. ನಾನು ಅದ್ರ ಬಗ್ಗೆನೂ ಕೂಡ ಇನ್ನೊಂದು ವೀಡಿಯೋದಲ್ಲಿ ತೋರಿಸ್ಕೊಡ್ತೀನಿ. ನೀವು ವಾಯ್ಸ್ ಓವರ್ ಕೊಡಬೇಕು ಅಂತಂದರೆ ಒಂದು ಸ್ವಲ್ಪ ಸ್ಟ್ಯಾಂಡರ್ಡ್ ಆಗಿ ಕೊಡಬೇಕಾಗತ್ತೆ. ಸೊ ಆಡಿಯನ್ಸ್ ಅಟ್ರ್ಯಾಕ್ಟ್ ಆಗಬೇಕು, ನಿಮ್ಮ ವಾಯ್ಸ್ನ ಕೇಳಿ ಆ ಥರ ವರ್ಡ್ಸ್ನ ಯೂಸ್ ಮಾಡಬೇಕಾಗತ್ತೆ. ಇದೆಲ್ಲನೂ ಕೂಡ ChatGPTನಲ್ಲಿ ನಿಮಗೆ ಈಸಿಯಾಗಿ ಸಿಗುತ್ತೆ. ಯಾವ ರೀತಿಯಾಗಿ ನಿಮ್ಮ ಪ್ರಾಡಕ್ಟ್ನ ಬಗ್ಗೆ ಒಂದು ಸ್ಕ್ರಿಪ್ಟ್ನ ತೊಗೊಳ್ಳೋದು ಅಥವಾ ಡಿಸ್ಕ್ರಿಪ್ಷನ್ನ ತೊಗೊಳ್ಳೋದು, ಹ್ಯಾಶ್ಟ್ಯಾಗ್ನ ತೊಗೊಳ್ಬೋದು ChatGPTನ ಯೂಸ್ ಮಾಡಿಕೊಂಡು ಅಂತ ಹೇಳಿಬಿಟ್ಟು ನಾನು ಕಂಪ್ಲೀಟಾಗಿ ಇನ್ನೊಂದು ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ. ಸೊ ಇದಿಷ್ಟು ನಿಮಗೆ ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇದಿಷ್ಟು ಟಿಪ್ಸ್ನ ಬಳಸಿ 1 ಮಂತ್ ನೀವು ಕಂಟಿನ್ಯೂಯಸ್ ವೀಡಿಯೋಸ್ನ ಅಪ್ಲೋಡ್ ಮಾಡ್ತಾ ಹೋಗಿ. ಆವಾಗ ನೋಡಿ ನಿಮ್ಮ ಒಂದು ಅಫಿಲಿಯೇಟ್ ಮಾರ್ಕೆಟಿಂಗು ಎಲ್ಲಿಗೆ ಹೋಗುತ್ತೆ ಅಂತ ಹೇಳ್ಬಿಟ್ಟು. ಸೊ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಇದೇ ಥರ ಟಿಪ್ಸ್ಗೋಸ್ಕರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಫಿಲಿಯೇಟ್ ಮಾರ್ಕೆಟಿಂಗ್ ಬಗ್ಗೆ ಏನಾದರೂ ಡೌಟ್ಸ್ ಇದ್ದರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ, ನಾನು ರಿಪ್ಲೈ ಮಾಡ್ತೀನಿ. ಅಥವಾ ಇದೇ ಥರ ವಿಡಿಯೋ ಮಾಡಿ ಆದ್ರೂ ಕೂಡ ನಿಮಗೆ ತಿಳಿಸ್ಕೊಡ್ತೀನಿ. ಸೊ
ಎಲ್ರಿಗೂ ಕೂಡ ಅಫಿಲಿಯೇಟ್ ಮಾರ್ಕೆಟಿಂಗಲ್ಲಿ ಚೆನ್ನಾಗಿ ಕಮಿಷನ್ ಬರಲಿ ಅಂತ ನಾನು ಆಶಿಸ್ತೀನಿ. ಥ್ಯಾಂಕ್ ಯು.